कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಕೆಲಸದಲ್ಲಿ ಆನಂದ ಬಹಳ ಕಡಿಮೆ ಜನರಿಗೆ ಇರಬಹುದದು ಈ ಪ್ರಪಂಚದಲ್ಲಿ. ಆದರೆ ಪ್ರತಿಯೊಬ್ಬರಿಗೂ ಅಲ್ಲೊಮ್ಮೆ ಇಲ್ಲೊಮ್ಮೆ ಖಂಡಿತ ಕೆಲಸದಲ್ಲಿ ಆನಂದ ಸಿಗ್ತದೆ. ಹೆಚ್ಚಾಗಿ ಮನುಷ್ಯರಿಗೆ ಕೆಲಸದಲ್ಲಿ ಯಶಸ್ಸು ಸಿಕ್ಕಿದಾಗ, ಆರ್ಥಿಕ ಲಾಭವೋ ಇನ್ಯಾವುದೋ ರೀತಿಯಾದ ಲಾಭ ಸಿಕ್ಕಿದ್ರೆ ನಾವಿದನ್ನು ಪಡೆದೆವು, ನಾವು ಅಲ್ಲಿಗೆ ಮುಟ್ಟಿದೆವು, ಇಂಥ ಪ್ರಶಸ್ತಿ, ಅಂಥ ಒಳ್ಳೆಯ ಹೊಗಳಿಕೆ ಇತ್ಯಾದಿ ಸಿಕ್ಕಿದಾಗ ಅಂತ ಇಷ್ಟ ಆಗುತ್ತೆ. ಭಗವಂತ ಶ್ರೀಕೃಷ್ಣ ಇದನ್ನೇ ತೋರಿಸ್ತಾನೆ. ನಾವೆಲ್ಲರೂ ಫಲದಲ್ಲಿ ಮನಸ್ಸಿಟ್ಕೊಂಡಿರ್ತೇವೆ. ಫಲ ಸಿಕ್ಕಿದಾಗ ಸಂತೋಷ, ಫಲ ಸಿಕ್ಕದಿದ್ರೆ ಏನು ಮಾಡಿ ಏನು ಪ್ರಯೋಜನ ಅಂತ ಹೇಳ್ತೇವೆ. ಒಂದು ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಅಷ್ಟೆಲ್ಲ ಪರಿಶ್ರಮ ಪಟ್ಟು ನಿಮಗೆ ನಿರೀಕ್ಷಿಸಿದ ಅಪೇಕ್ಷಿಸಿದ ಲಾಭ ಬರೆದಿದ್ರೆ ಬೇಸರ ಆಗೋದು ಅರ್ಥ ಮಾಡ್ಕೊಳ್ಬೋದು. ಆದರೆ ಅಧ್ಯಾತ್ಮ ಅನ್ನೋದು ಏನು? ಅಧ್ಯಾತ್ಮ ಬರೇ ಲೌಕಿಕ ದೃಷ್ಟಿಯ ಆಗಿದ್ರೆ ಅದು ವಿಶೇಷ ಏನಿಲ್ಲ ಅದರಲ್ಲಿ. ಅಧ್ಯಾತ್ಮದಲ್ಲಿ ಸಾಮಾನ್ಯವಾಗಿ ನಮಗೆ ಕಣ್ಣಿಗೆ ಕಾಣದಿದ್ದದ್ದು ಗೀತೆಯ ಮೂಲಕ, ವೇದಾಂತ ಶಾಸ್ತ್ರದ ಮೂಲಕ ತಿಳಿದು ಬರುತ್ತೆ. ಏನದು ನಮಗೆ ಕಣ್ಣಿಗೆ ಕಾಣದಿರುವಂತಹದ್ದು? ಸಾಮಾನ್ಯವಾಗಿ ಈ ಪ್ರಾಪಂಚಿಕತೆಯಲ್ಲಿ ನಾವಿರುವುದರಿಂದ ನಮಗೆ ಕರ್ಮ ಸ್ವತಃ ಆನಂದ ಕೊಡಬಲ್ಲದು ಅನ್ನೋದು ತೋರುವುದಿಲ್ಲ. ಫಲದಲ್ಲಿ ಆನಂದ ಇದೆ, ಇಷ್ಟು ಲಾಭ ಆದರೆ ಅಲ್ಲಿ ನಾನು ಗೆದ್ದರೆ ಎಷ್ಟು ಸುಖವಾಗಿರ್ತದೆ ಅಂತ ಮನಸ್ಸು ಭವಿಷ್ಯಕ್ಕೆ ಹೋಗುತ್ತೆ. ಮಾಡುವ ಕೆಲಸದಲ್ಲಿ ಆನಂದ ಪಡೆಯುವುದು ಅಷ್ಟು ಸುಲಭವಾಗಿ ನಮ್ಮ ಮನಸ್ಸಿಗೆ ಬರುವುದಿಲ್ಲ. ಅಲ್ಲಿ ಇಲ್ಲಿ ಆನಂದ ಪಡ್ತೀವಿ, ನಾವು ಮರೆತು ಬಿಡ್ತೀವಿ. ಆಗ ಕೆಲಸದಲ್ಲೇ ಎಷ್ಟು ಆನಂದ ಆಗ್ಲಿಲ್ವಾ? ಕೆಲವೊಮ್ಮೆ ಪರೋಪಕಾರ ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ ನಮಗೆ. ಇನ್ನೊಬ್ರು ಕಣ್ಣೀರು ಒರೆಸಿದಾಗ, ಮತ್ತೊಬ್ಬರ ಹಸಿವೆಯನ್ನು ದೂರ ಮಾಡಿದಾಗ, ಅವ್ರ ಮುಖದಲ್ಲಿ ಸಂತೃಪ್ತಿ ತೋರಿ ಬಂದಾಗ ನಮಗೂ ಕೂಡ ಅವನು ಎಷ್ಟು ಸಂತೋಷ ಪಟ್ಟ, ಅವಳು ನಾನು ಸಹಾಯ ಮಾಡಿದಾಗ ಎಷ್ಟು ನೆಮ್ಮದಿ ತನ್ನ ಮುಖದಲ್ಲಿ ತೋರಿಸಿದ್ಲು ಅಂತ ಅದರಿಂದ ನಮಗೆ ಸಂತೋಷ ಆಗುತ್ತೆ. ಆದ್ರೆ ಮರ್ತು ಬಿಡ್ತೀವಿ. ಮತ್ತೆ ಮುಂದೆ ಹೋಗಿ ಅದೇ ಹಳೆಯ ಅಭ್ಯಾಸ. ಅವನಿಗೆ ನಾನು ಅಷ್ಟು ಸಹಾಯ ಮಾಡಿದೆ, ಇವಳು ಹಸಿವಿನಲ್ಲಿದ್ಲು, ಊಟ ಕೊಟ್ಟೆ, ಯಾರೂ ಅದನ್ನು ಹೊಗಳಲಿಲ್ಲ. ಆ ಥರ ಊಟ ತಗೊಂಡವರು, ಹಣ ಪಡೆದವರು ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ನಮಗೆ ಸಿಟ್ಟು ಬರುತ್ತೆ. ನಮಗೆ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ನಮಗೆ ಅದೊಂದು ಕೆಟ್ಟ ಅಭ್ಯಾಸ. ಅಧ್ಯಾತ್ಮದಲ್ಲಿ, ವಿಶೇಷವಾಗಿ ಕರ್ಮಯೋಗದಲ್ಲಿ ಈ ಒಂದು ಹಳೆಯ ಕೆಟ್ಟ ಅಭ್ಯಾಸವನ್ನು ಹೋಗಲಾಡಿಸಲಿಕ್ಕೆ ಭಗವಂತ ಶ್ರೀಕೃಷ್ಣ ಬೋಧಿಸ್ತಾನೆ. ಆದ್ರಿಂದ ಕರ್ಮಣಿ ಏವ ಅಧಿಕಾರಸ್ಥೆ ಅನ್ನೋದು ಒಂದು ಬಹಳ ಶಕ್ತಿಶಾಲಿಯಾದ ಸಂದೇಶ. ಸ್ವಾಮಿ ಚಿನ್ಮಯಾನಂದರು ಒಂದು ಕಡೆ ದಿ ಮೋಸ್ಟ್ ಪವರ್ಫುಲ್ ಮೆಸೇಜ್ ಆಫ್ ಭಗವದ್ಗೀತಾ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಅಧಿಕಾರ ಅಂದ್ರೆ ನೀವು ಎಲ್ಲಿ ಸೇರಿದ್ದೀರಾ, ಎಲ್ಲಿ ನಿಮ್ಮ ಪರಿಶ್ರಮ ಇರಬೇಕು ಅಂತ ಹೇಳಿದ್ರೆ, ಕೈಗೆ ಬಂದ ಕೆಲಸವನ್ನ ಸಿಕ್ಕಿದ್ದೆಲ್ಲ ಕೈಗೆ ಹಾಕೊಳ್ಬೇಡಿ. ವಿವೇಕಪೂರ್ವಕವಾಗಿ ಇದು ಚೆನ್ನಾಗಿದೆ, ನಾನು ಮಾಡಲಿಕ್ಕೆ ಯೋಗ್ಯವಾದದ್ದು, ಇಂತಹ ಕೆಲಸದಲ್ಲಿ ನನಗೊಂದಿಷ್ಟು ಅರ್ಹತೆ ಇದೆ, ನನ್ನಲ್ಲಿ ಕುಶಲತೆ ಇದೆ, ಇದು ನನ್ನ ಸ್ವಧರ್ಮದ ಜೊತೆ ಹೊಂದುತ್ತೆ ಅಂತ ಸ್ವಲ್ಪ ವಿಚಾರ ಮಾಡಿ ವಿವೇಕಪೂರ್ವಕವಾಗಿ ಒಂದು ಕೆಲಸ ತಗೊಂಡ ಮೇಲೆ, ಅದು ಕೆಲವೊಮ್ಮೆ ಕೆಲಸ ನಾವು ತಗೊಳ್ಳೋದಿಲ್ಲ, ನಾವು ಯಾವ ಸ್ಥಾನದಲ್ಲಿದ್ದೇವೋ ಅದ್ರ ಪ್ರಕಾರ ಕರ್ತವ್ಯ ರೂಪವಾಗಿ ಬರುತ್ತೆ. ಒಂದು ಮಗುವಿನ ತಂದೆ ಆಗಿದ್ರೆ ಆ ಮಗುವನ್ನು ನೋಡ್ಕೊಳ್ಳುವಂತಹದ್ದು ನಮ್ಮ ಕರ್ತವ್ಯವಾಗಿದೆ. ನಾವು ಯಾರದ್ದೋ ಮಕ್ಕಳಾಗಿದ್ದೇವೆ, ಯಾರದ್ದೋ ತಮ್ಮ, ಯಾರದ್ದೋ ತಂಗಿ ಆಗಿದ್ದೇವೆ, ಆಗ ಯಾವ ಪುಸ್ತಕ ಹೇಳಬೇಕಂತಿಲ್ಲ, ನಮ್ಮ ಹೃದಯವೇ ಹೇಳುತ್ತೆ, ಇವರ ಮಗ ಆಗಿದ್ದು ನೀನು ಈ ತಂದೆಗೆ ಏನಾದರೂ ಮಾಡೋದು ಬೇಡವೇ, ನಿನ್ನ ಕರ್ತವ್ಯ ಅಂತ ರೀತಿಯಲ್ಲಿ ನಾವು ಎತ್ತುಕೊಂಡದ್ದು ಅಥವಾ ನಮಗೆ ಕರ್ತವ್ಯ ರೂಪವಾಗಿ ಬಂದಿದ್ದು ಅಂತ ಕೆಲಸವನ್ನ, ಅದರಲ್ಲಿ ಅಧಿಕಾರ ಅಂದ್ರೇನು, ಅದನ್ನ ಮನಸ್ಸಿಟ್ಟು ಮಾಡುವುದರಿಂದ ನಮ್ಗೆ ಆನಂದ ಸಿಗುತ್ತೆ,
ಹಾಗಾದ್ರೆ ನಮಗೆ ಫಲ ಬೇಡವಾ? ಫಲ ಕೊಡುವುದು ನನ್ನ ಕೆಲಸ ಅಂತ ಭಗವಂತ ಹೇಳ್ತಾನೆ. ಆ ಕರ್ಮಣ್ಯೇವಾಧಿಕಾರಸ್ತೆ ಅನ್ನೋದಕ್ಕೆ ಕೆಲವರು ಹೇಗೆ ವ್ಯಾಖ್ಯಾನ ಕೊಡ್ತಾರಂದ್ರೆ, ಶ್ರೀಕೃಷ್ಣ ಹೇಳುವುದು, ಅರ್ಜುನ ನಿನ್ನ ಕೆಲಸ ಬಂದಿರುವ ಕರ್ತವ್ಯ ಚೆನ್ನಾಗಿ ಮಾಡುವಂಥದ್ದು, ಫಲ ಕೊಡುವುದು ನನ್ನ ಕೆಲಸ. ಒಬ್ರು ಹೇಳಿದ್ರು, ಯಾವುದೋ ಪರೀಕ್ಷೆಯಲ್ಲಿ ಹುಡುಗ ಅಥವಾ ಹುಡುಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನೆಲ್ಲ ಬರೆದಿಲ್ಲಂತೆ, ಆಮೇಲೆ ಅವಳೇ ಮಾರ್ಕ್ಸ್ ಹಾಕ್ಬಿಟ್ಲಂತೆ 100ಕ್ಕೆ 93 ಅಂತ. ಅದು ಅವಳ ಕೆಲಸವಾ? ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಖಾಲಿ ಬಿಡಬೇಕು. ಖಾಲಿ ಬಿಡುವ ಬದಲು ನಾವೇ ಅಲ್ಲಿ 93, ಇವತ್ತು ನನಗೆ 95 ಕೊಟ್ಕೊಳ್ತೀನಿ ಅಂತ 95 100ರಲ್ಲಿ ಅಂತ ಹಾಕಿದರೆ ಅದು ಹಾಸ್ಯಾಸ್ಪದ. ಆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಶ್ರೀಕೃಷ್ಣ ಹೇಳುವುದು, ಕರ್ಮ ಮಾಡುವುದು ನಿಮ್ಮದು, ಫಲ ಕೊಡುವುದು ನನ್ನದು, ನನ್ನಲ್ಲಿ ವಿಶ್ವಾಸ ಇಡಿ, ಇವತ್ತಿಲ್ಲದಿದ್ರೆ ನಾಳೆ ನಾನು ಫಲ ಕೊಡ್ತೀನಿ ಅಂತ. ಇನ್ನೊಮ್ಮೆ ಹೇಳುವುದಿದ್ರೆ, ನಾವು ಕೆಲಸವನ್ನ ಆಲೋಚನೆ ಮಾಡಿ ತಗೋಬೇಕು. ಆಮೇಲೆ ಇದು ಯಾತಕ್ಕೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇರಬೇಕು. ಫಲದಲ್ಲಿ ಅಧಿಕಾರ ಇಲ್ಲ ಅಂದ ಕೂಡಲೇ ಏನ್ ಬೇಕಾದ್ರೂ ಆಗ್ಲಿ, ಏನೋ ಮಾಡ್ತೀನಿ, ಏನೋ ಫಲ ಬರ್ಲಿ, ಯದ್ವಾ ತದ್ವಾ ಅಂತ ಒಂದು ಹೇಳುವ ಬಗೆ ಇದೆ. ಯಾರೋ ಒಬ್ಬ ಆಯುರ್ವೇದ ಸರಿ ಓದ್ಕೊಂಡೂ ಇಲ್ಲ, ಆದ್ರೂ ಒಂದು ಕ್ಲಿನಿಕ್ ಓಪನ್ ಮಾಡಿದ್ನಂತೆ. ಅವನನ್ನು ಯಾರೋ ಕೇಳಿದ್ರು, ನಿಂದೇನು ಫಿಲಾಸಫಿ, ನೀನು ಡಾಕ್ಟರ್ ಆಗಿ ಕೂತಿದ್ದಿ, ಆಯುರ್ವೇದದ ವೈದ್ಯನಾಗಿ ಇಲ್ಲಿ ಕುಳಿತುಕೊಂಡಿದ್ಯಾ, ಬೋರ್ಡ್ ಹಾಕಿದ್ಯಾ, ಏನ್ ನಿಂದು ಸಿದ್ಧಾಂತ ಅಂದಾಗ ಅವನು ಸಂಸ್ಕೃತ ಶ್ಲೋಕದಲ್ಲೇ ಹೇಳ್ದಂತೆ, ಯಸ್ಯ ಕಸ್ಯ ತರೋರ್ಮೂಲಂ ಏನಕೇನ ಪ್ರಪೇಶಯೇತ್ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಸಂಸ್ಕೃತದಲ್ಲಿ ಕೆಲವು ಹಾಸ್ಯಮಯವಾದ ಶ್ಲೋಕಗಳಿವೆ, ಅವುಗಳಲ್ಲಿ ಇದೊಂದು. ಯಸ್ಯ ಕಸ್ಯ ತರೋರ್ಮೂಲಂ ಅಂದ್ರೆ ಯಾವುದೋ ಮರದ್ದು, ಯಾವುದೋ ಗಿಡದ್ದು, ಯಾವುದು ಬೇರು ತಗೊಂಬರೋದು. ಏನಕ್ಕೇನ ಪ್ರಪೇಶ ಆಯ್ತು, ಅದನ್ನ ಹೇಗಾದ್ರೂ ಗುದ್ದಿ ಹಿಂಡಿ ಅದ್ರ ರಸ ತೆಗಿಯೋದು. ಯಸ್ಮೈ ಕಸ್ಮೈ ಪ್ರದಾತವ್ಯಂ, ಯಾರು ಮೊದ್ಲು ಬರ್ತಾನ ಅವನು ಗಂಟ್ಲು ನೋವಿರ್ಲಿ, ಹೊಟ್ಟೆ ನೋವಿರ್ಲಿ, ಕಾಲು ನೋವಿರ್ಲಿ, ಇನ್ನೇನೋ ಇರ್ಲಿ, ಅವನಿಗೆ ಕೊಟ್ಬಿಡೋದು. ಅಲ್ಲ, ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಹೇಳ್ದ, ಯದ್ವಾ ತದ್ವಾ ಭವಿಷ್ಯತಿ, ಏನೋ ಆಗ್ಬಿಡುತ್ತೆ ಅಂತ. ಅದು ಸ್ವಲ್ಪ ಅತಿರೇಕ ಆಯ್ತು. ಆದ್ರೆ ಅದು ಯಾಕೆ ಹೇಳ್ತೀವಂದ್ರೆ, ನಮಗೆ ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಚಿಂತೆ ಇರಬಾರ್ದಂತ ಶ್ರೀಕೃಷ್ಣ ಹೇಳೋದಿಲ್ಲ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಇತರರ ಹಿತ, ನಮ್ಮ ಹಿತವೂ ಆಗುವಂತೆ ಕೆಲಸವನ್ನು ಎತ್ಕೊಳ್ಬೇಕು, ಅದೆಲ್ಲ ಇದೆ. ಆದ್ರೆ ಎತ್ಕೊಂಡ ಮೇಲೆ ಚಂದವಾಗಿ ಮಾಡುವುದನ್ನ ಕಲ್ತ್ಕೊಂಡ್ರೆ, ಆ ಒಂದು ಕುಶಲತೆಯನ್ನ ನಾವು ಅರಿತುಕೊಂಡ್ರೆ ಅಲ್ಲಿ ಆನಂದ ಬಂದೇ ಬರುತ್ತೆ ಅಂತ. ಕೆಲಸದಲ್ಲಿಯೇ ಆನಂದ ಅನ್ನುವಂತಹ ಒಂದು ಚೌಕಟ್ಟಿನಲ್ಲಿ ಮಹಿಮೆ ಏನಂದ್ರೆ, ನೀವು ನಿಮ್ಮ ಆನಂದವನ್ನ ಭವಿಷ್ಯದಲ್ಲಿ ಇಟ್ಕೊಳ್ಳುವುದಿಲ್ಲ. ಕೆಲಸದಲ್ಲಿ ಆ ಸಮಯದಲ್ಲಿ ಆನಂದ, ಆಮೇಲೆ ಒಳ್ಳೆ ಫಲ ಬಂದ್ರೆ ಮತ್ತಷ್ಟು ಆನಂದ. ಈ ರೀತಿಯಾಗಿ ಭಗವದ್ಗೀತೆಯಿಂದ ಉದಾಹರಿಸುವುದಾದ್ರೆ, ಆ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಶ್ರೀಕೃಷ್ಣ ಈ ಕರ್ಮಯೋಗವನ್ನು ಹೇಳುವಾಗ ಅದನ್ನು ಎಂಥ ಎತ್ತರಕ್ಕೆ ತಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಶುದ್ಧ ಆದ ಹಾಗೆ ಭಗವತ್ ಪ್ರೇಮದಿಂದ ಮತ್ತು ಅಧ್ಯಾತ್ಮ ಶಾಸ್ತ್ರವನ್ನು ಹೆಚ್ಚೆಚ್ಚು ಅರಿತ ಹಾಗೆ, ಅದ್ವೈತ ವೇದಾಂತದಲ್ಲಂತೂ ನಮ್ಮ ಒಳಗಿನ ಸ್ವರೂಪ ಅನ್ನೋದು ಸ್ವತಃ ನಿತ್ಯ ಮುಕ್ತ, ನಿತ್ಯ ಶುದ್ಧ, ಅದಕ್ಕೇನು ಬೇಕಿಲ್ಲ, ಅದು ಪೂರ್ಣವೇ, ಅದನ್ನು ನೀವು ಅರಿತುಕೊಂಡ್ರೆ ಸಾಕು ಅಂತ ಬರುತ್ತೆ. ಅದ್ವೈತ ಇರಲಿ, ದ್ವೈತ ಇರಲಿ, ವಿಶಿಷ್ಟಾದ್ವೈತ ಇರಲಿ, ಎಲ್ಲದರಲ್ಲೂ ಕೂಡ ನಮ್ಮೊಳಗಿನ ಜೀವಾತ್ಮವು ಪರಿಶುದ್ಧವಾದಾಗ ಅದರಲ್ಲಿ ಅಪಾರವಾದ ಸುಖ ಶಾಂತಿ ಇದೆ ಅನ್ನುವುದನ್ನ ಮೂರೂ ಸಿದ್ಧಾಂತಗಳು, ತ್ರಿಮತಸ್ಥರು ಕೂಡ, 3 ಮತಗಳಲ್ಲಿ ನಿಂತವರು ಕೂಡ ಹೇಳ್ತಾರೆ. ರಾಮಾನುಜರು, ಮಧ್ವರು ಮತ್ತು ಶಂಕರರು ಎಲ್ಲರೂ ಹೇಳ್ತಾರೆ, ಈ ಜೀವಾತ್ಮನಲ್ಲಿ ನಾವು ಜೀವಾತ್ಮರು, ಈ ಜೀವಾತ್ಮನಲ್ಲಿ ಎಷ್ಟೊಂದು ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ನಾವು ಸಾಧನೆಯಿಂದ ಭಕ್ತಿ ಇರಲಿ, ಕರ್ಮ ಇರಲಿ, ರಾಜಯೋಗ ಇರಲಿ, ಜ್ಞಾನ ಇರಲಿ,
ಸಾಧನೆಯಿಂದ ನಾವು ನಮ್ಮನ್ನ ಶುದ್ಧಗೊಳಿಸ್ತಾ ಹೋದ್ರೆ ಆವಾಗ ಹೊರ ಜಗತ್ತಿನ ಮೇಲೆ ನಮ್ಮ ಅವಲಂಬನ ಕಡಿಮೆ ಆಗುತ್ತೆ. ಭಗವದ್ಗೀತೆಯಲ್ಲಿ ಎಂತೆಂಥ ಪಂಕ್ತಿಗಳು ಬರ್ತವೆ ಅಂತ ಹೇಳಿದ್ರೆ, ಒಂದ್ ಕಡೆ ಶ್ರೀಕೃಷ್ಣ ಹೇಳ್ತಾನೆ, ಕುರುವನ್ ಅಪಿ ನ ಲಿಪ್ಯತೆ. ಕುರುವನ್ ಅಪಿ ಅಂದ್ರೆ ತುಂಬಾ ಕೆಲಸ ಮಾಡ್ತಿದ್ರು ಕೂಡ ನ ಲಿಪ್ಯತೆ, ಯಾವ ತರವೂ ಕೂಡ ಈ ಕರ್ಮಯೋಗ ಬಲ್ಲವನಿಗೆ ಅದು ಅಂಟುವುದಿಲ್ಲ. ಕರ್ಮವೂ ಅಂಟುವುದಿಲ್ಲ, ಒಳ್ಳೆ ಅಥವಾ ಕೆಟ್ಟ ಫಲ ಬಂದ್ರೆ ಅದು ಕೂಡ ತಗಲುವುದಿಲ್ಲ. ನೀವೆಲ್ಲರೂ ತಿಳಿದಿದ್ದೀರಾ, ಪ್ರಸಿದ್ಧವಾದ ದೃಷ್ಟಾಂತವೂ ಇದೆ 5ನೇ ಅಧ್ಯಾಯದಲ್ಲಿ. ತಾವರೆಯ ಎಲೆಯ ಉದಾಹರಣೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಂ ಇವ ಅಂಬಸ. ಹೇಗೆ ಕಮಲದ ಎಲೆಯು ನೀರಿನಿಂದ ಒದ್ದೆ ಆಗುವುದಿಲ್ವೋ, ಅದರ ಮೇಲೆ ನೀರು ಬಿದ್ದರೂ ಕೂಡ ಕಮಲದ ಎಲೆ ಒದ್ದೆ ಆಗುವುದಿಲ್ಲ. ಆ ನೀರು ಒಳ್ಳೆ ಪಾದರಸ, ಮರ್ಕ್ಯೂರಿ ತರ ಒಳ್ಳೆ ಹನಿಗಳ ರೀತಿ ನಿಂತು ಮುತ್ತಿನ ರೀತಿಯಲ್ಲಿ ಕುಳಿತು ಒಂದು ಗಾಳಿ ಬಂದಾಗ ಬಿದ್ದು ಹೋಗುತ್ತೆ, ಎಲೆ ಒದ್ದೆ ಆಗುವುದಿಲ್ಲ. ಆ ರೀತಿಯಲ್ಲಿ ನಾವು ಈ ಪ್ರಪಂಚದಲ್ಲಿ ಕೆಲವೊಮ್ಮೆ ಲಾಭ, ಕೆಲವೊಮ್ಮೆ ನಷ್ಟ, ಕೆಲವೊಮ್ಮೆ 10 ಜನ ನಮ್ಮನ್ನು ಮೆಚ್ಚುತ್ತಾರೆ, ಇನ್ನು ಕೆಲವೊಮ್ಮೆ ಊರಿನಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಟೀಕೆ ಮಾಡುವವರೇ. ಕೃಷ್ಣ ಏನ್ ಮಾಡೋದು, ಗ್ರಹಚಾರ. ಎಲ್ಲರೂ ಕೂಡ ನಮ್ಮನ್ನ ತಿಳ್ಕೊಳ್ಳದೆ ನಮ್ಮಿಂದ ಸ್ವಲ್ಪ ತಪ್ಪು ಆಗಿರ್ಬೋದು, ಆ ತಪ್ಪನ್ನ ಇದ್ದುದಕ್ಕಿಂತ 10 ಪಟ್ಟು ಹೆಚ್ಚು ಮಾಡಿ ಟೀಕೆ ಮಾಡ್ತಾರೆ, ನಿಂದಿಸ್ತಾರೆ. ಏನೇ ಇರಲಿ, ಬ್ರಹ್ಮಣಿ ಆದಾಯ ಕರ್ಮಾಣಿ, ಆ ಭಗವಂತನಲ್ಲಿ ನಾವು ಮನಸ್ಸಿಟ್ಕೊಂಡು ಎಲ್ಲವೂ ನಿನ್ನಿಚ್ಛೆಯಂತೆ ಆಗ್ತಿದ್ಯಪ್ಪ, ಇದರಲ್ಲಿ ನೀನು ನನಗೇನೋ ಪಾಠ ಹೇಳ್ಕೊಡ್ತಾ ಇದ್ಯಾ, ಸಂತೋಷ ಅಂತ ಹೊರಟ್ರೆ ಆ ಶ್ಲೋಕ ಹೇಳುತ್ತೆ, ಲಿಪ್ಯತೇನ ಸ ಪಾಪೇನ. ಪಾಪದಿಂದ ನಮಗೆ ಯಾವ ಲೇಪ ಉಂಟಾಗುವುದಿಲ್ಲ. ಲೇಪ ಅಂದ್ರೆ ಅಂಟ್ಕೊಳ್ಳೋದು. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಂದಿರುವ ಶಬ್ದ. ಅದು ಲಿಪ್ಯತೆ ಅನ್ನುವ ಶಬ್ದ ಈಶಾವಾಸ್ಯದ 2ನೇ ಮಂತ್ರದಲ್ಲಿ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಆ ಮಂತ್ರವನ್ನು ಎತ್ಕೊಂಡು ಭಗವಂತ ಶ್ರೀಕೃಷ್ಣ ಗೀತೆಯಲ್ಲಿ ಈ ಶ್ಲೋಕ ಕೊಟ್ಟ ಹಾಗೆ ತೋರುತ್ತೆ. ಯಾಕಂದ್ರೆ ಎಲ್ಲ ವಿದ್ವಾಂಸರು ಒಪ್ಪುವಂತ ಒಂದು ಮಾತು ಏನಂದ್ರೆ, ಭಗವದ್ಗೀತೆಯು ಎಲ್ಲ ಉಪನಿಷತ್ತುಗಳ ಸಾರ. ಉಪನಿಷತ್ತುಗಳು ಗೋವುಗಳಾದರೆ ಭಗವದ್ಗೀತೆ ಅನ್ನುವಂತಹದ್ದು ಆ ಗೋವುಗಳಿಂದ ತೆಗೆದಂತಹ ಹಾಲು. ಸರ್ವೋಪನಿಷದೋ ಗಾವಹ ಅಂತ ಹೇಳುತ್ತಾ ದುಗ್ಧಂ ಗೀತಾಮೃತಂ ಮಹತ್ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನನಗಂತೂ ಭಗವದ್ಗೀತೆಯಲ್ಲಿ ಕೆಲವು ಪಂಕ್ತಿಗಳು ಬಹಳ ಪ್ರೇರಣೆಯನ್ನು ಕೊಡುತ್ತಾ ಬಂದಿವೆ. ವಿಶೇಷವಾಗಿ ಎಂತಹ ಪಂಕ್ತಿಗಳಂದ್ರೆ, ಪಕ್ಕನೆ ಅದನ್ನು ಓದಿದ್ರೆ ವಿರೋಧಾಭಾಸ ಇದ್ದ ಹಾಗೆ ತೋರುತ್ತೆ. ವಿರೋಧಾಭಾಸ ಅಂದ್ರೆ ಕಾಂಟ್ರಡಿಕ್ಷನ್. ಕುರ್ವನ್ನಪಿ ನ ಲಿಪ್ಯತೆ, ಮಾಡಿದ್ರು ಕೂಡ ಅವನಿಗೇನು ಆಗುದಿಲ್ಲ ಅಂದ್ರೆ ಅದೇ ಹೇಗೆ? ಕೆಲಸ ಮಾಡಿದ್ಮೇಲೆ ಬೆವರು ಬರುತ್ತೆ, ಕೆಲಸ ಮಾಡಿದ್ಮೇಲೆ ತಲೆ ಬಿಸಿ ಆಗುತ್ತೆ, ಕೆಲಸ ಮಾಡಿದ್ಮೇಲೆ ಎಷ್ಟೋ ಸ್ಟ್ರೈನು, ಒತ್ತಡಗಳಾಗುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲ. ಇನ್ನೊಂದು ಕಡೆ ಕುರ್ವನ್ನಪಿ ನೈವ ಕಿಂಚಿತ್ ಕರೋತಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ಪೃಶನ್ ಅಂತ ಹೇಳುತ್ತಾ, ಏನೇ ಮಾಡ್ತಿರ್ಲಿ ನೀವು, ನಿಮಗೆ ಇದು ನಾನು ಮಾಡ್ತಾ ಇದ್ದೇನೆ ಅಂತ ಅನಿಸುವುದಿಲ್ಲ ಅಂತೆ. ನೋಡಿ, ಈ ಜಗತ್ತಿನಲ್ಲಿ ಒಂದು ಕಡೆ ಎಂತ ಮೂರ್ಖರಿದ್ದಾರಂದ್ರೆ ಏನು ಮಾಡದಿದ್ರು ಕೂಡ ತಲೆ ಬಿಸಿಯಲ್ಲಿರ್ತಾರೆ. ಯಾರೋ ಒಬ್ರು ಚಂದವಾಗಿ ಹೇಳಿದ್ರು, ಈ ಜಗತ್ತಿನಲ್ಲಿ ಎಷ್ಟೋ ಮಂದಿ ಕೆಲಸ ಮಾಡಿ ಆಯಾಸಗೊಳ್ತಾರೆ, ಇನ್ನೆಷ್ಟೋ ಮಂದಿ ಕೆಲಸದ ಬಗ್ಗೆ ಆಲೋಚನೆ ಮಾಡಿ ಅಷ್ಟೆಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಅಂತ ಆಲೋಚನೆ ಮಾಡಿ ಆಯಾಸಗೊಳ್ತಾರಂತೆ. ಸಮ್ ಗೆಟ್ ಟಯರ್ಡ್ ಬೈ ವರ್ಕ್ ಅಂಡ್ ಸಮ್ ಇನ್ ದಿಸ್ ವರ್ಲ್ಡ್ ಗೆಟ್ ಟಯರ್ಡ್ ಬೈ ದಿ ಥಾಟ್ ಆಫ್ ವರ್ಕ್ ಅಂತ ಒಬ್ರು ಹೇಳಿದ್ದು ಸುಳ್ಳಲ್ಲ. ಆದ್ರೆ ಯೋಗಿ ಹೇಗಿರ್ತಾನೆ, ನಮ್ಮೊಳಗಿದ್ದ ಯೋಗಿ ಎದ್ದರೆ ನಾವು ನಮ್ಮೊಳಗಿರೋ ಯೋಗಿಯನ್ನ ಎಬ್ಬಿಸ್ಬೇಕು.
ಎಲ್ಲರಲ್ಲೂ ಒಬ್ಬ ಯೋಗಿ ಕೂತಿದ್ದಾನೆ. ಅವನು ಸ್ವಲ್ಪ ಎದ್ದಿರ್ಬೋದು ಇಷ್ಟೆಲ್ಲ ಸತ್ಸಂಗ ಮಾಡಿದಾಗ, ಅವನನ್ನು ಇನ್ನಷ್ಟು ಎಬ್ಬಿಸಬೇಕು. ನಮ್ಮೊಳಗಿರುವ ಕರ್ಮಯೋಗಿಯನ್ನ ಎಚ್ಚರಗೊಳಿಸಿದ್ರೆ ಆಗ ತುಂಬಾ ಕೆಲಸ ಮಾಡಿದ್ರೂ ಕೂಡ ನಾನು ಏನೂ ಮಾಡ್ತಾ ಇಲ್ಲ ಅನ್ನುವ ರೀತಿ ಒಳಗೊಂದು ಮೌನ ಸಿದ್ಧಿಸುತ್ತೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್, ನೋಡುವಾಗ, ಮುಟ್ಟುವಾಗ, ಏನನ್ನಾದ್ರೂ ಮೂಸುವಾಗ, ಏನನ್ನಾದ್ರೂ ಕೇಳುವಾಗ, ಎಲ್ಲಿಯೋ ನಡೆದು ಹೋಗ್ತಿರುವಾಗ, ಕುಳಿತುಕೊಳ್ಳುವಾಗ, ಎದ್ದೇಳುವಾಗ, ಒಂದು ದೊಡ್ಡ ಲಿಸ್ಟೇ ಇದೆ. ನೀವೇನೇ ಮಾಡ್ತಿರ್ಬೋದು. ನೈವ ಕಿಂಚಿತ್ ಕರೋಮಯಿ, ನಾನೇನು ಮಾಡ್ತಾ ಇಲ್ಲ ಅಂತ ಒಂದು ಅನುಭವ ಅಂತೆ. ಹಾಗೆಯೇ ಮತ್ತೊಂದು ಬಹಳ ಚಂದದ ಶ್ಲೋಕ ಪುನಃ ಅಲ್ಲಿ ಒಗಟಿನ ಥರ ಇದೆ. 4ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಅದು ಖಂಡಿತವಾಗಿ ಒಂದು ಒಗಟದು. ಭಗವದ್ಗೀತೆಯಲ್ಲಿ ಒಗಟಿನಂತೆ, ಲೈಕ್ ಪಝಲ್, ಶ್ಲೋಕಾಸ್ ವಿಚ್ ಸೌಂಡ್ ಲೈಕ್ ಎ ಪಝಲ್, ಒಗಟು, ರಿಡಲ್ ಅಂತದ್ದು ಸುಮಾರಿದೆ. ನಿಮ್ಗೆ ಗೊತ್ತಲ್ಲ, 2ನೇ ಅಧ್ಯಾಯದಲ್ಲಿ ಎಲ್ಲರಿಗೂ ರಾತ್ರಿ ಆದಾಗ ಜ್ಞಾನಿಗೆ ಅದು ಹಗಲಿದ್ದಂತೆ, ಮತ್ತು ಎಲ್ಲರೂ ಯಾವುದನ್ನ ಹಗಲಂತ ಭಾವಿಸ್ತಾರೋ ಅದು ಇವನಿಗೆ ರಾತ್ರಿ. ಎಲ್ಲರಿಗೂ ಏನು ತೋರುತ್ತೋ ಅದು ಇವನಿಗೆ ತೋರುವುದಿಲ್ಲ. ಆಮೇಲೆ ಇವನು ಏನು ಕಾಣ್ತಾನೋ ಅದು ಉಳಿದವರಿಗೆ ತೋರುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಯಾ ನಿಶಾ ಸರ್ವಭೂತಾನ ತಸ್ಯಾಂ ಜಾಗರ್ತಿ ಸಂಯಮಿ ಇತ್ಯಾದಿ. ಹಾಗೆ ಈ 4 ಮತ್ತು 18, 4ನೇ ಅಧ್ಯಾಯದ 18ನೇ ಶ್ಲೋಕ ಬಹಳ ಅದ್ಭುತವಾಗಿದೆ. ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ್. ಕರ್ಮದಲ್ಲಿ ಅಕರ್ಮ ಯಾರು ನೋಡ್ತಾನೋ, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾನೋ ಅವನೇ ಬುದ್ಧಿವಂತ. ಅವನು ಎಲ್ಲ ಕರ್ಮವನ್ನು ಮಾಡಿ ಮುಗಿಸಿದವನು. ಹಾಗೆ ಅವನಿಗೇನು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಅವನು ಕೃತಕೃತ್ಯ. ಕೃತಕೃತ್ಯ ಶಬ್ದ ಎಲ್ಲರಿಗೂ ಗೊತ್ತಿದೆ. ಕೃತ್ಯ ಅಂದ್ರೆ ಮಾಡಬೇಕಾದದ್ದು, ಕೃತ ಅಂದ್ರೆ ಮಾಡಿ ಆಯ್ತು. ಯಾರ ಜೀವನದಲ್ಲಿ ಮಾಡಬೇಕಾದದ್ದೆಲ್ಲ ಮಾಡಿ ಆಗಿದೆಯೋ, ಕೃತಾನಿ ಸರ್ವಾಣಿ ಕೃತ್ಯಾನಿ ಏನ ಸಹ ಕೃತಕೃತ್ಯ ಅಂತ ಸಮಾಸದ ವಿಗ್ರಹ ವಾಕ್ಯ. ಸಂಸ್ಕೃತದಲ್ಲಿ ಸಮಾಸ ಇರುತ್ತೆ, ಅದನ್ನು ವಿವರಿಸಿ ಹೇಳುವ ಪಂಕ್ತಿ ವಿಗ್ರಹ ವಾಕ್ಯ ಅಂತ. ಹೇಗೆ ಚಕ್ರಪಾಣಿ ಅಂತ ಶಬ್ದ ಇದೆ. ಚಕ್ರಂ ಪಾಣೌ ವರ್ತತೆ ಯಸ್ಯ ಸಹ. ಯಾರ ಕೈಯಲ್ಲಿ ಚಕ್ರ ಇದೆಯೋ ಭಗವಾನ್ ವಿಷ್ಣುವಿನ ಹೆಸರು. ಈ ಪ್ರಕಾರ ಕೃತಕೃತ್ಯ. ಯಾರು ಕೃತಕೃತ್ಯ ಆಗುವುದು? ಬರೇ ಎಷ್ಟು ಕೆಲಸ ಮಾಡಿದ್ದಾನೆ ಅದರಿಂದ ಅಲ್ಲ, ಕೆಲಸದ ಪ್ರಮಾಣಕ್ಕಿಂತ ಹೆಚ್ಚು, ಕೆಲಸಗಳ ಸಂಖ್ಯೆಗಿಂತ ಹೆಚ್ಚು ಇಲ್ಲಿ ಜ್ಞಾನ ಮುಖ್ಯ. ಕರ್ಮದಲ್ಲಿ ಅಕರ್ಮವನ್ನು ನೋಡುವುದಂತೆ. ಅಂದ್ರೆ ವ್ಯಕ್ತಿತ್ವದ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಿರ್ಬೋದು, ಆದರೆ ಭಗವದ್ಭಕ್ತಿ ನಮ್ಮಲ್ಲಿ ಹೃದಯದಲ್ಲಿ ಉದ್ಭವಿಸಿದಾಗ ನಮ್ಮ ಅಂತರಾಳದಲ್ಲಿ ನಾವೇನು ಮಾಡದಿರುವ ಹಾಗೆ, ಈ ಮೊದಲು ಹೇಳಿದಂತೆ ಒಂದು ಒಳಗಿನ ಶಾಂತಿ. ನೋಡಿ, ಬುಗುರಿ, ನಾವೆಲ್ಲ ಚಿಕ್ಕಂದಿನಲ್ಲಿ ಬುಗುರಿ ಆಡಿದ್ದೇವೆ. ಟಾಪ್ ಅದನ್ನ ಎಸೆದು ಅದು ಗರಗರ ಗರಗರ ಗರ ತಿರುಗ್ತದೆ. ಅದನ್ನು ನೋಡುವುದೇ ಖುಷಿ. ಆ ಕಾಲದಲ್ಲಿ ಜೀವನ ಎಷ್ಟು ಸರಳವಾಗಿತ್ತು. ಮರದ ಬುಗುರಿಗಳೆಲ್ಲ ಸಿಗ್ತಿದ್ವು, ಅದಕ್ಕೆ ನಾವೇ ಹಗ್ಗ ಸುತ್ತುತ್ತಿದ್ದೆವು. ಅದು ಒಂದು ಕಲೆ. ಈಗೆಲ್ಲ ಫಸ್ಟ್ ಕ್ಲಾಸ್ ಟಾಯ್ ಶಾಪ್ನಲ್ಲಿ ಸಿಗ್ತದೆ, ಬಹಳ ಸುಲಭ ಆಡೋದು. ಇರಲಿ, ಬುಗುರಿ ಚೆನ್ನಾಗಿ ಎಸೆದ್ರೆ ಒಂದು ನೆಲದಲ್ಲಿ ಒಂದು ಬಿಂದುವಿನ ಮೇಲೆ ನಿಂತು ಅಲ್ಲೇ ತಿರುಗ್ತಾ ಇರ್ತದೆ, ಬಹಳ ವೇಗವಾಗಿ ತಿರುಗ್ತಾ ಇರುತ್ತೆ. ಆ ಬುಗುರಿ ತಿರುಗ್ತಾ ಇದ್ರು ಕೂಡ ಅದರ ಮೊನೆ, ದಿ ಟಿಪ್ ಆಫ್ ದಟ್ ಟಾಪ್ ಟಚಿಂಗ್ ದಿ ಗ್ರೌಂಡ್, ಅಲ್ಲೇ ಇರುತ್ತೆ, ಒಂದೇ ಜಾಗದಲ್ಲಿರುತ್ತೆ. ಅದು ಅಲ್ಲಿ ಇಲ್ಲಿ ಹೋಗುವುದಿಲ್ಲ. ಮೇಲೆ ತುಂಬಾ ವೇಗದಿಂದ, ವೆರಿ ಫಾಸ್ಟ್ ಇಟ್ ರೊಟೇಟ್ಸ್. ಆ ರೀತಿಯಲ್ಲಿ
ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಕೈಗಳು ವಿವಿಧ ವಿಷಯಗಳ ಬಗ್ಗೆ ಮಾತಾಡ್ತಿರ್ಬೋದು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕೆಲಸಗಳಿವೆ. ಭಗವಂತನೇ ನಮ್ಮೆಲ್ಲರನ್ನೂ ವಿವಿಧ ರೀತಿಯಲ್ಲಿ ಸೃಷ್ಟಿಸಿ ಒಬ್ಬೊಬ್ಬರಿಗೆ ಒಂದೊಂದು ಕುಶಲತೆಯನ್ನು ಕೊಟ್ಟಿದ್ದಾನೆ. ಆತನೇ ಶ್ರೀಕೃಷ್ಣ ಹೇಳೋದಿಲ್ವೇ 18ನೇ ಅಧ್ಯಾಯದಲ್ಲಿ, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಾವು ಪ್ರಾಮಾಣಿಕತೆಯಿಂದ ನಮ್ಮನ್ನ ನೋಡ್ಕೊಳ್ಬೇಕು, ನಮ್ಮ ಹೃದಯದಲ್ಲಿ ಪ್ರಶ್ನೆ ಹಾಕೊಳ್ಬೇಕು. ನಾನು ಯಾವ ಕೆಲಸ ಮಾಡುವುದರಿಂದ 10 ಜನರಿಗೆ ಸಂತೋಷ ಕೊಟ್ಟೇನು? ಒಬ್ಬರಿಗೆ ಹೃದಯದ ಆಳದಿಂದ ಉತ್ತರ ಬರುತ್ತೆ, ನಾನು ಬೇಸಾಯ ಮಾಡ್ತೀನಿ, ಅದರಿಂದ ಭತ್ತವೋ ಗೋಧಿಯೋ ತರಕಾರಿಯೋ ಬೇರೆ ಏನೋ ಉತ್ಪಾದನೆ ಮಾಡಿ ಸಮಾಜಕ್ಕೆ ಸೇವೆ ಮಾಡ್ತೇನೆ, ನನಗೂ ಅದರಲ್ಲಿ ಆನಂದ. ಇನ್ನೊಬ್ಬ ಹೇಳ್ತಾನೆ, ನನಗೆ ಶಿಕ್ಷಣ, ನಾನು ಶಿಕ್ಷಕನಾಗ್ತೀನಿ ಅಂತ. ಮತ್ತೊಬ್ರು ಹೇಳ್ತಾರೆ, ವ್ಯಾಪಾರ ಮಾಡ್ತೇವೆ, ನಾವು ದುಡಿತೇವೆ, ಆದರೆ ಸಮಾಜವು ಕೂಡ ಸಮೃದ್ಧವಾಗಿರುತ್ತೆ. ಸಮಾಜದಲ್ಲಿ ಯಾರ್ಯಾರಿಗೆ ಏನ್ ಬೇಕೋ ಅದನ್ನೆಲ್ಲ ತಂದು ನಾವು ಹಂಚ್ತೀವಿ. ಹೆಚ್ಚು ಲಾಭದ ಮೇಲೆ ಕಣ್ಣಿಡದೆ ಒಳ್ಳೆಯ ರೀತಿಯಲ್ಲಿ ಅವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಈ ಪ್ರಕಾರ ಒಂದು ವೈವಿಧ್ಯ ಇದೆ. ಆ ಸ್ವಕರ್ಮವನ್ನು ಮಾಡುವಾಗ ನಮಗೆ ಭಗವದ್ಭಕ್ತಿ ಕೂಡ ಸುಲಭವಾಗ್ತದೆ. ಪರಧರ್ಮದಲ್ಲಿ ಮತ್ತೆ ಮತ್ತೆ ಒಳಗೆ ವಿರೋಧಾಭಾಸ ಆಗುತ್ತೆ. ಬರೇ ಹಣಕ್ಕೋಸ್ಕರ ನಾವು ಯಾವುದೋ ಒಂದು ಕೆಲಸ ತಗೊಂಡಿದ್ರೆ ಅಲ್ಲಿ ನಮ್ಮ ರುಚಿ ನಿಜವಾಗ್ಲೂ ಇಲ್ಲ. ಆಗ ಎಷ್ಟಂದ್ರೂ ಒಳಗೊಳಗಿಂದೇ ಒಂದು ಬೇಸರ. ಅಮೆರಿಕದಲ್ಲೊಬ್ಬ ಜೋಸೆಫ್ ಕ್ಯಾಂಪ್ಬೆಲ್ ಅಂತಿದ್ದ. ಅವನು ಬಹಳ ನಮ್ಮ ಪೌರ್ವಾತ್ಯ ಈಸ್ಟರ್ನ್ ವಿಸ್ಡಮ್ ಇಂದ ಪ್ರಭಾವಿತನಾಗಿದ್ದ. ಎಷ್ಟೋ ಪುಸ್ತಕಗಳನ್ನು ಬರೆದ. ಬಹುಶಃ ಅವನ ಬಹಳ ಪ್ರಸಿದ್ಧವಾದ ಪುಸ್ತಕ ದಿ ಹೀರೋ ವಿತ್ ಮೆನಿ ಫೇಸಸ್ ಅಂತ. ಅವನು ಪ್ರಪಂಚದ ಎಲ್ಲಾ ಧರ್ಮಗಳನ್ನು ಅಧ್ಯಯನ ಮಾಡಿದ, ವಿಶೇಷವಾಗಿ ಕಲಾತ್ಮಕ ದೃಷ್ಟಿಯಿಂದ. ಅವರ ಕಥೆಗಳು, ಅವರ ಪುರಾಣಗಳು, ಅದನ್ನೆಲ್ಲ ಅಧ್ಯಯನ ಮಾಡಿ ಅವನದೊಂದು ಪ್ರಸಿದ್ಧ ವಾಕ್ಯ ಇದೆ, ಫಾಲೋ ಯುವರ್ ಬ್ಲಿಸ್ ಅಂತ. ನಿಮಗೆ ಹಾಡುವುದರಲ್ಲಿ ಹೆಚ್ಚು ಆನಂದ ಇದೆಯೋ ಅದನ್ನ ಸ್ವಧರ್ಮವಾಗಿ ತೆಗೆದುಕೊಳ್ಳಿ. ಅದರಿಂದ ನಾವು ಪ್ರಾಮಾಣಿಕತೆಯಿಂದ ಯಾವ ರಂಗದಲ್ಲಿ, ಯಾವ ಚೌಕಟ್ಟಿನಲ್ಲಿ, ಯಾವ ರೂಪದಲ್ಲಿ ನಮ್ಮಿಂದ ಸಮಾಜಕ್ಕೆ ಹೆಚ್ಚು ಸಿಗಬಹುದೋ ಅದನ್ನ ನಮ್ಮ ಧರ್ಮವಾಗಿ ತಗೊಂಡು ಅದರಲ್ಲಿ ನಮ್ಮ ಆನಂದವನ್ನು ಹೊಂದಬಹುದು. ಕೆಲಸದಲ್ಲಿ ಆನಂದ ಪಡಿಬೇಕಾದ್ರೆ ಆ ರೀತಿ ಸ್ವಧರ್ಮವನ್ನು ಗುರುತಿಸಿಕೊಂಡು ಅದರಲ್ಲಿ ಶಿಸ್ತಿನಿಂದ ಕೆಲಸ ಮಾಡುವುದು ಅವಶ್ಯಕ. ವಿನೋಬ ಭಾವೆಯವರು ಹೇಳ್ತಾರೆ, ಹೇಗೆ ಒಂದು ಬಟ್ಟೆಯನ್ನು ತೊಳೆಯಬೇಕಾದ್ರೆ ನೀರು ಬೇಕು, ಸಾಬೂನ್ ಕೂಡ ಬೇಕು. ಬರೇ ನೀರಿದ್ರೆ ಬಟ್ಟೆ ಅಷ್ಟು ಒಳ್ಳೆ ರೀತಿಯಲ್ಲಿ ಸ್ವಚ್ಛ ಆಗೋದಿಲ್ಲ. ಅಥವಾ ಒಳ್ಳೆ ಸಾಬೂನ್ ಇದೆ, ಸಾಬೂನ್ ಬಾರ್ ಇರಲಿ ಅಥವಾ ಪೌಡರ್ ಇರಲಿ, ಒಳ್ಳೆ ಬೆಸ್ಟ್ ಕ್ವಾಲಿಟಿ ಸೋಪ್ ಪೌಡರ್ ಈಸ್ ವಿತ್ ಅಸ್, ನಾಟ್ ಎ ಡ್ರಾಪ್ ಆಫ್ ವಾಟರ್. ಕಷ್ಟ. ಏನ್ ಬಟ್ಟೆ ತೊಳಿತೀರ? ಒಂದ್ ಕಡೆ ನೀರು, ಇನ್ನೊಂದು ಕಡೆ ಸಾಬೂನು. ಆ ರೀತಿಯಲ್ಲಿ ಹೇಳ್ತಾರೆ, ಒಂದು ಕಡೆ ನಮ್ಮ ಕೆಲಸದ ಒಂದು ಚೌಕಟ್ಟನ್ನ, ಸ್ವಧರ್ಮವನ್ನ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ಸಮರ್ಪಣೆ ಮಾಡ್ಕೊಳ್ಬೇಕು. ಎರಡನೇದಾಗಿ ಅಲ್ಲಿ ಸಮರ್ಪಣೆ ಮಾಡ್ಕೊಂಡ ನಂತರ ಹಿಂದೆ ಮುಂದೆ ನೋಡದೆ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಇವತ್ತಿನ ವಿಷಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಹೇಳುವುದಂತ ಹೇಳಿದ್ರೆ, ನಮಗೆ ದುಃಖ, ಚಿಂತೆ, ಅಸಮಾಧಾನ, ಡಿಸ್ಕಂಟೆಂಟ್, ಡಿಸಪಾಯಿಂಟ್ಮೆಂಟ್, ನಿರಾಶೆ, ಬೇಗುದಿ ಇದೆಲ್ಲ ಕೆಲಸದಲ್ಲಿ ಆಗುತ್ತಿದ್ರೆ ಅಧ್ಯಾತ್ಮ ವಿದ್ಯೆಯ ಪ್ರಕಾರ 100ಕ್ಕೆ 100 ಅಲ್ಲದಿದ್ರು 100ಕ್ಕೆ 90ರಷ್ಟು ಆ ವ್ಯಥೆ, ಆ ಬೇಗುದಿ, ಆ ಬೇಸರ, ಆ ಕ್ಷೋಭೆ 100ಕ್ಕೆ 90ರಷ್ಟು ಅದು ಮನೋವೈಜ್ಞಾನಿಕ ಹೊರತು ವಾಸ್ತವವಾದ ಕಾರಣಗಳಿಂದ ಅಲ್ಲ. ಅವರ್ ಸಾರೋ, ಅವರ್ agitation, our discontent to 90% extent is because of psychological factors. ಅಧ್ಯಾತ್ಮ ಬರುವುದೇ ಅಲ್ಲೇ. ಅಧ್ಯಾತ್ಮವನ್ನು ನಾವು ಚೆನ್ನಾಗಿ ಅರ್ಥಕೊಂಡ್ರೆ
ಒಳ್ಳೆ ಸದ್ಗುರುಗಳು, ಒಳ್ಳೆ ಹೇಳುವವರು ನಮ್ಮ ಪೂರ್ವ ಪುಣ್ಯದಿಂದ ಸಿಕ್ಕಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮ ಮನೋವಿಜ್ಞಾನ, ಅವರ ಸೈಕಾಲಜಿ ಚೇಂಜಸ್, ಮಾನಸಿಕತೆ ಬದಲಾಗುತ್ತೆ, ನಮ್ಮ ದೃಷ್ಟಿ ಬದಲಾಗುತ್ತೆ. ಮಾನಸಿಕತೆ ಬದಲಾದಾಗ 100% ಸರಿಯಾಗ್ಬಿಡುತ್ತೆ. ಇನ್ನೂ ವಾಸ್ತವವಾಗಿ ಏನಾದರೂ ತೊಂದರೆ ಇದ್ದರೆ, ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಹೋಗ್ಬೋದು, ತುಂಬ ಸೆಕೆ ಇಲ್ಲಿ, ಸ್ವಲ್ಪ ಹೋಗ್ಬೋದು, ವಾತಾವರಣ ಹವೆ ಚೆನ್ನಾಗಿರುವಲ್ಲಿ ಬದಲಾಯಿಸ್ಕೊಳ್ಬೋದು, ಅದೆಲ್ಲ 10% ಬದಲಾಯಿಸ್ಕೊಳ್ಬೋದು. ಈ ಯಂತ್ರ ಸರಿ ಇಲ್ಲ, ಸ್ವಲ್ಪ ದುಡ್ಡು ಸಂಗ್ರಹ ಮಾಡಿ ಒಂದು ಒಳ್ಳೆಯ ಯಂತ್ರ ತಗೊಳ್ಳಿ. ಆದರೆ 190% ಪಾಶ್ಚಾತ್ಯರಾಗಲಿ ಪೌರ್ವಾತ್ಯರಾಗಲಿ, ಆಸ್ಟ್ರೇಲಿಯನ್ಸ್ ಆಗಲಿ ಜಾಪನೀಸ್ ಆಗಲಿ, ಮನುಷ್ಯರಿಗೆ ಎಲ್ಲ ಕಡೆಯಲ್ಲೂ ತಮ್ಮ ವ್ಯಥೆ, ತಮ್ಮ ದುಃಖ, ಇದಕ್ಕೆಲ್ಲ ಕಾರಣ ಮನೋವೈಜ್ಞಾನಿಕ, ಮಾನಸಿಕ, ಸೈಕಲಾಜಿಕಲ್. ಅವರ್ ಮೈಂಡ್ ಶುಡ್ ಬಿ ಮೇಡ್ ಸ್ಟ್ರೈಟ್. ಈ ಚಿನ್ಮಯಾನಂದರು ಮಾತ್ರ ಯಾಕೋ ಯೋಗಾಸನ ಮಾಡುವುದು ಅವರಿಗೆ ಇಷ್ಟ ಇರಲಿಲ್ಲ. ಅವಾಗ ಅವರು ಉತ್ತರ ಕೊಟ್ಟರು, ಹೌದು, ನಾನು ಯೋಗ ಮಾಡುವುದಿಲ್ಲ, ನಾನು ಬರೇ ಜ್ಞಾನವನ್ನ ಅಧ್ಯಯನ ಮಾಡ್ತೇನೆ, ಅಧ್ಯಾಪನ ಮಾಡ್ತೇನೆ. ಯಾಕಂದ್ರೆ ಅವ್ರು ಇಂಗ್ಲಿಷಲ್ಲಿ ಏನು ಹೇಳಿದ್ರು ಗೊತ್ತೇ? ಐ ಡೋಂಟ್ ಬಿಲೀವ್ ಇನ್ ಬೆಂಡಿಂಗ್ ಮೈ ಬಾಡಿ, ಐ ಬಿಲೀವ್ ಇನ್ ಸ್ಟ್ರೈಟನಿಂಗ್ ಮೈ ಮೈಂಡ್ ಅಂತ ಒಂದು ಸ್ಟೈಲ್ ಅವರು. ಹಿ ವಾಸ್ ಎ ವೆರಿ ವಿಟ್ಟಿ ಟೀಚರ್, ವಿಟ್ ಅಂಡ್ ವಿಸ್ಡಮ್. ಅದರಲ್ಲಿ ತುಂಬಾ ಅರ್ಥ ಇದೆ, ಅರ್ಥಗರ್ಭಿತವಾದದ್ದು. ಹಾಗಂತ ಯೋಗದ ವಿರುದ್ಧ ಆಗಿರ್ಲಿಲ್ಲ ಅವರು, ದೂರದಿಂದ ಅದನ್ನು ಮೆಚ್ಚುತ್ತಿದ್ರು, ಸ್ವತಃ ಅದನ್ನು ಅವರು ತಾವು ಮಾಡ್ತಿರ್ಲಿಲ್ಲ, ನಮ್ಮೆಲ್ಲರಿಗೆ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಯಾರು ಮಾಡಿದ್ರ ಗಾಡ್ ಬ್ಲೆಸ್ ಯು ಅಂತಿದ್ರು ಅವರಿಗೆ. ಅಂದ್ರೆ ಮನಸ್ಸನ್ನ ನೇರಗೊಳಿಸುವುದೇ ಅಧ್ಯಾತ್ಮದ ತಿರುಳು. ಮನಸ್ಸನ್ನ, ಅದು ವಕ್ರವಾಗಿರುತ್ತೆ, ಸ್ವಾರ್ಥಿಯಾಗಿರುತ್ತೆ, ಕಪಟಿಯಾಗಿರುತ್ತೆ, ಅದು ತಪ್ಪು ಮೌಲ್ಯಗಳು, ರಾಂಗ್ ವ್ಯಾಲ್ಯೂಸ್ ಅನ್ನೆಲ್ಲ ಆಶ್ರಯಿಸಿಕೊಂಡಿರುತ್ತೆ. ಅಂತ ಒಂದು ಮನಸ್ಸು, ದಾರಿ ತಪ್ಪಿದ ಮಗನಂತೆ ಇರುವಂತ ಮನಸ್ಸನ್ನ ದಾರಿಗೆ ತರುವುದು ಅಧ್ಯಾತ್ಮದ ಮೊದಲ ಉದ್ದೇಶ. ಮೊದಲು ನೀವು ಒಳ್ಳೆಯ ಮನುಷ್ಯರಾಗಬೇಕು, ಯು ಶುಡ್ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಆಮೇಲೆ ನಮ್ಮಲ್ಲಿರುವ ದಿವ್ಯತೆಯನ್ನ ಕಂಡುಕೊಳ್ಬೇಕು ಅಂತ ಶಾಸ್ತ್ರ ಸಾರ್ತದೆ. ಈ ರೀತಿಯಲ್ಲಿ ಮನಸ್ಸು ಸರಿಯಾದರೆ, ಮನಸ್ಸಿನಲ್ಲಿರುವ ದೃಷ್ಟಿಕೋನಗಳು ಸರಿಯಾದರೆ, ಏನದು ಸುಮ್ಮನೆ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೇವೆ ನಾವು? ಇಲ್ಲ. ನಮ್ಮಲ್ಲಿ ಹೆಚ್ಚೆಚ್ಚು ಸೇವಾ ಮನೋಭಾವ ಬಂದರೆ, ಹೊರಗಿನಿಂದ ನಾವು ತಲೆ ಬಾಗ್ಬೇಕಂತಿಲ್ಲ. ನಿಮ್ಮ ಅಭ್ಯಾಸ, ನಿಮ್ಮ ವ್ಯಕ್ತಿತ್ವ ಒಂದು ರೀತಿ ಇದ್ರೆ ತಲೆ ಎತ್ತುಕೊಂಡೇ ನಡೀರಿ. ಯಾರಿಗೂ ಕೂಡ ಹೆಚ್ಚು ಸಲಾಂ ಹೊಡಿಬೇಕಂತ ಶಾಸ್ತ್ರ ಹೇಳುವುದಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡಿ. ಆದ್ರೆ ಒಳಗಿನಿಂದ ನಿಮ್ಮ ಸೇವಕರಿಗೂ ಕೂಡ, ನಿಮಗಿಂತ ಜೂನಿಯರ್ ಆಗಿರುವವರು ಕೂಡ, ನಿಮಗಿಂತ ಕಡಿಮೆ ಸಂಪತ್ತುಳ್ಳವರ ಕಡೆ ಕೂಡ, ನಿಮಗಿಂತ ಕಡಿಮೆ ವಿದ್ಯೆ ಉಳ್ಳವರು ಕೂಡ ಹೃದಯದ ಆಳದಲ್ಲಿ ಇವರು ಮನುಷ್ಯರು, ಇವರು ಅದೇ ದೇವರು ಸೃಷ್ಟಿಸಿದಂತಹ ಜೀವಾತ್ಮರು, ಮನುಷ್ಯನ ಒಳಗಿಂದ ಅವ್ರ ಮೇಲೆ ಪ್ರೀತಿ, ಅವರಿಗೊಂದು ಒಳ್ಳೆಯದೇ ಮಾಡೋಣ ಅಂತ ಭಾವನೆ ಇರೋದು ಮುಖ್ಯ. ಹೊರಗಿಂದ ನಿಮ್ಮ ಪ್ರಕೃತಿ, ನಿಮ್ಮ ಸ್ವಭಾವ. ಕೆಲವರೆಲ್ಲ ಒಂದು ರೀತಿ ಕ್ಷಾತ್ರ ಗುಣವನ್ನು ಹೊಂದಿರ್ತಾರೆ. ಅವರು ಬಂದ್ರೆ ಒಬ್ಬ ನಾಯಕ ಬಂದ ಹಾಗೆ, ಅವ್ರ ವ್ಯಕ್ತಿತ್ವ ಹಾಗಿದೆ. ನಮ್ಮ ಚಿನ್ಮಯಾನಂದ್ರೆ ಅದು ರಾಜರ್ಷಿ ಅಂತ ಹೇಳ್ತಿದ್ರು ಅವರು. ಇನ್ಯಾರೋ ಸ್ವಾಮಿಗಳ ತರ ಶಾಂತವಾಗಿ, ಬಹಳ ಮೆತ್ತಗೆ ಶಾಂತವಾಗಿ ಒಂದ್ ಕಡೆ ಕೂತ್ಕೊಳ್ಳೋದು, ಬಹಳ ಕಡಿಮೆ ಸ್ವರದಲ್ಲಿ ಮಾತಾಡೋದು ಹಾಗಿರ್ಲಿಲ್ಲ. ಚಿನ್ಮಯಾನಂದರು ಮಾತಾಡಿದ್ರೆ ಗರ್ಜಿಸ್ತಿದ್ರು. ಗರ್ಜಿಸುವುದು ಅವ್ರು ಮುಖ್ಯವಾಗಿ, ಮಧ್ಯೆ ಮಧ್ಯೆ ಸ್ವಲ್ಪ ಮೃದುವಾಗಿ ಮಾತಾಡ್ತಿದ್ರು. ಅವ್ರ ಸ್ವಭಾವ, ಅದರಲ್ಲಿ ಏನು ತಪ್ಪಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವ್ಯಕ್ತಿತ್ವ ದೇವರು ಕೊಟ್ಟಿರ್ತಾರೆ. ಬಿ ಯುವರ್ ಸೆಲ್ಫ್, ಡೋಂಟ್ ಇಮಿಟೇಟ್ ಎಕ್ಸ್ ಆರ್ ವೈ. ಅವ್ರ ತರ ನಾನಾಗ್ಬೇಕು, ಇವ್ರ ತರ ನಾನಾಗ್ಬೇಕು ಅಂತ. ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಇದೆ, ಅಲ್ಲಿ ಇಲ್ಲಿ ನೀವು ಸ್ವಲ್ಪ ಸಿಟ್ಟು ತೋರಿಸುವವರಾದ್ರೆ ತೋರಿಸಿ. ಒಳ್ಳೆಯ ಕಾರಣಕ್ಕೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ನೀವು ಸಿಟ್ಟನ್ನು ತೋರಿಸಿದ್ರೆ ಎಷ್ಟೋ ಬಾರಿ ಆ ಸಿಟ್ಟಿನ ಮೂಲಕ, ಆ ಕೋಪದ ಮೂಲಕ ಒಳ್ಳೆ ಕೆಲಸಗಳಾಗುವುದುಂಟು. ಆದ್ರಿಂದ ಯಾವ ಅಧ್ಯಾತ್ಮವೂ ಕೂಡ
ಒಂದು ಬಹಳ ಸಂಕುಚಿತ ರೀತಿಯಲ್ಲಿ ಅಧ್ಯಾತ್ಮ ವ್ಯಕ್ತಿಗಳು ಹೀಗಿರಬೇಕು ಅಂತ ಹೇಳೋದಿಲ್ಲ. ಅಧ್ಯಾತ್ಮದಲ್ಲೂ ಕೂಡ ಎಷ್ಟೋ ವೈವಿಧ್ಯ ಇದೆ. ಆದರೆ ಸ್ವಲ್ಪ ಆಳಕ್ಕೆ ಹೋದಾಗ ಖಂಡಿತವಾಗಿಯೂ ಅಧ್ಯಾತ್ಮ ಅಂದರೆ ಒಳ್ಳೆಯ ಮೌಲ್ಯಗಳ ಮೂಲಕ ನಾವು ಒಳ್ಳೆಯ ಮನುಷ್ಯರಾಗ್ತೀವಿ, ಸಮರ್ಥರಾಗ್ತೀವಿ, ದಕ್ಷರಾಗ್ತೀವಿ. ಬರೇ 10 ಜನರಿಗೆ ಉಪಕಾರ ಮಾಡೋದು ಮಾತ್ರ ಅಲ್ಲ, ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ತೀವಿ. ವಿ ಹ್ಯಾವ್ ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ದೆನ್ ವಿ ಟ್ರೀಟ್ ಅದರ್ಸ್ ಆಲ್ಸೋ ಫೇರ್ಲಿ ಇನ್ ಎ ನೈಸ್ ವೇ. ಮತ್ತೆ ಮುಂದೆ ಹೋದಾಗ ಆ ಬಹಳ ಒಗಟು ಅಂತ ಹೇಳಿದ್ನಲ್ಲ, ಕರ್ಮದಲ್ಲಿ ಅಕರ್ಮ ನೋಡುವಂಥದ್ದು, ಅಕರ್ಮದಲ್ಲಿ ಕರ್ಮ. ಯಾರೋ ಒಬ್ಬ ಅದನ್ನ ಹೇಳಿ ಮುಗಿಸೋಣವಂತೆ, ಹೊರಗಿಂದ ಸುಮ್ಮನೆ ಕೂತಿದಾನಂತೆ, ಅಯ್ಯೋ ಅವನೇನು ಮಾಡ್ತಾ ಇಲ್ಲ ಅಂತ. ಆದ್ರೆ ಅವನ ಮನಸ್ಸು ಒಳಗೆ ಅವನಿಗೆ ಎಷ್ಟು ಗರ್ವ ಅಂದ್ರೆ, ನಾನು ಮಾತ್ರ ಈ ತರ ಕೂತ್ಕೊಳ್ಳಕ್ ಬಲ್ಲವನು, ನನ್ನ ಎಷ್ಟೋ ಈ ತರ ಸಾಧಕರೆಲ್ಲ 1 ನಿಮಿಷ ಈ ತರ ಕೂತ್ಕೊಳ್ಳಿಕ್ ಆಗಲ್ಲ, ನಾನು ದಿವಸಕ್ಕೆ 2 ಗಂಟೆ ಧ್ಯಾನ ಮಾಡ್ತೀನಿ, ಏನು ತಿಳ್ಕೊಂಡಿದ್ದೀರಾ ಅಂತ ಅವನ ಒಳಗ್ ಗರ್ವ ಇದ್ರೆ, ಅವನು ಹೊರಗಿನಿಂದ ಅಕರ್ಮದಲ್ಲಿದ್ದಾನೆ, ಏನು ಮಾಡ್ತಾ ಇಲ್ಲ. ಆದ್ರೆ ಒಳಗೊಳಗೆ ಅವನಲ್ಲಿ ಅಷ್ಟೊಂದು ಅಭಿಮಾನ ಇದೆ, ಅಷ್ಟೊಂದು ಅಹಂಕಾರ ಇದೆ, ಗರ್ವ ಇದೆ. ಆಗ ಅವನ ಅಧ್ಯಾತ್ಮ ಬಿದ್ದೋಯ್ತು. ಆದ್ರಿಂದ ಯಾರು ನಿಜವಾಗಿಯೂ ಅಕರ್ಮದಲ್ಲಿದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಗಮನಿಸಬೇಕಾಗತ್ತೆ. ಆದ್ರಿಂದ ಕರ್ಮ ಆಗಿ ತೋರುವಂತಹದ್ದು ಒಳ ಶಾಂತಿಯಿಂದಾಗಿ ಅಕರ್ಮ ಆಗಿರ್ಬೋದು. ಆಮೇಲೆ ಅಕರ್ಮ ಅಂತ ತೋರುವಂತಹದ್ದು ದೂರದಿಂದ, ಒಳಗೆ ಗರ್ವ ಇರುವುದರಿಂದ ಬಹಳ ಬಂಧಿಸುವಂತಹ ಕರ್ಮ ಆಗಿರ್ಬೋದು. ಈ ಪ್ರಕಾರ ಕರ್ಮದ ಸೂಕ್ಷ್ಮವನ್ನು ನಾವು ತಿಳ್ಕೊಂಡ್ರೆ, ಆ ತಿಳುವಳಿಕೆಯಿಂದಲೇ ನಮ್ಮ ದೈನಿಕ ವ್ಯವಹಾರಗಳೆಲ್ಲ ಬದಲಾಗ್ತವೆ. ಆಗ ನಾವು ಬುದ್ಧಿವಂತರು, ಆಗ ನಾವು ಕೃತಕೃತ್ಯರು. ಆದ್ರಿಂದ ಒಂದೇ ವಾಕ್ಯದಲ್ಲಿ ಹೇಳುವುದಿದ್ರೆ, ನಮಗೆ ಕೆಲಸದಲ್ಲಿ ಆನಂದ ಬೇಕಿದ್ರೆ ನಮ್ಮ ಮನಸ್ಸನ್ನ ನೇರಗೊಳಿಸಬೇಕು, ಶುದ್ಧಗೊಳಿಸಬೇಕು, ನಿರ್ಮಲಗೊಳಿಸಬೇಕು ಮತ್ತು ದೇವರಲ್ಲಿ ಅಥವಾ ಸತ್ಯದಲ್ಲಿ ಹೆಚ್ಚಿನ ಒಂದು ನಿಷ್ಠೆಯನ್ನ ಹೊಂದಬೇಕು ಅಂತ ಹೇಳ್ಬೋದು. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ.